ಮತ್ತು ಇನ್ನೊಂದು ಏನೋ ಮೇಲ್ಜಾತಿ ಹೆಣ್ಣುಮಗಳನ್ನ ಕೆಳಜಾತಿ ಮದುವೆ ಆದಪ್ಪ ಅಂತಂದ್ರೆ ಯಾವುದೋ ಕೊಲ್ಲುವಂಥವು ನಾವು ನೋಡ್ತಾ ಇದ್ದೀವಿ, ಹತ್ಯೆ ಮಾಡುವಂಥ ನೋಡ್ತಾ ಇದ್ದೀವಿ, ಮರ್ಯಾದೆ ಹತ್ಯೆ ಅಂತೇಳಿ. ಇವೆಲ್ಲವೂ ಇವತ್ತಿನ ಕಾಲಕ್ಕೆ ನಾವು ವಿಚಾರ ಮಾಡಿ ಇದು ಸರಿನ ತಪ್ಪ ಮತ್ತೊಮ್ಮೆ ವಿಚಾರ ಮಾಡ್ಬೇಕಾಗ್ಯದ. ಇಲ್ಲಾಂದ್ರೆ ದೇಶದ ಅಭಿವೃದ್ಧಿ ನಿಶ್ಚಿತವಾಗಿಯೂ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಮೇಲ್ಮೇಲೆ ನಮ್ಮ ವಾಹಿನಿ ಮೂಲಕ ಹೇಳೋದೇನಪ್ಪ ಅಂದ್ರೆ ನಾವು ಮನುಷ್ಯರನ್ನು ತಯಾರು ಮಾಡೋನು, ಅವ್ರು ಅಭಿವೃದ್ಧಿ ಮಾಡ್ತಾರೆ. ಮನುಷ್ಯ ಯಾಕೆ ತಯಾರಾಗ್ತಾನೆ ರೀ? ತನ್ನ ಸಂಸ್ಕೃತಿಯನ್ನು ತನ್ನ ಹಿಂದಿನ ಪರಂಪರೆ ತಿಳ್ಕೊಂಡು ಜೊತೆಗೆ ನಾವೆಲ್ಲ ಒಂದು ಅನ್ನೋಂಥ ಭಾವನೆ ಬೆಳೆದಾಗ ಮತ್ತು ಒಳ್ಳೆಯ ಶಿಕ್ಷಣ ಸಿಕ್ಕಾಗ, ಒಳ್ಳೆಯದಂದ್ರೆ ಪ್ರಾಮಾಣಿಕವಾದ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ ಸಿಕ್ಕಾಗ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ದೇವರ ಪ್ರವೇಶ ಇಲ್ಲ ನ್ಯೂಸ್ ನೋಡೋದು, ನೋಡಿ ಇನ್ನೂ ಜಾತಿ ನಾವು ಅನ್ನೋದು ಇದು ಚರ್ಚೆ ಮಾಡಿಬಿಡೋದಲ್ಲ. ಇದಕ್ಕೊಂದು ಪರಿಹಾರಗಳು ನಾವು ಹುಡುಕಬೇಕಾಗ್ಯದ. ಜೊತೆಗೆ RSS ದೊಡ್ಡ ಸಂಘಟನೆ ಹುಡುಕಬೇಕಾಗ್ಯದ. ಮತ್ತು ಕಾಂಗ್ರೆಸ್ಸಿಗರಂತೆ ಅವರು ಇನ್ನೂ ಮಾಡಬೇಕಾಗ್ಯದ. 75 ವರ್ಷ ಆದರೂ ಕಾಂಗ್ರೆಸ್ ನಿಜವಾದ ಶಿಕ್ಷಣ ಎಲ್ಲರಿಗೂ ಮುಟ್ಸೋಕ್ಕಾಗಲಿಲ್ಲ. ಆಡಳಿತ ಮಾಡಿದರು, ಅದನ್ನು ಹೆಚ್ಚು 60 ವರ್ಷದವರು ಆಡಳಿತ ಮಾಡಿದ್ದಾರೆ. ವೈದ್ಯರಿಗೆ ಒಂದು ಮಂದಿ ಬೆಳೆದಿದ್ದಾರೆ. ಆದರೆ ಆ ಜನಕ್ಕೆ ಇಲ್ಲೆಲ್ಲರೂ ಬೆಳಿಬೇಕಂತ ಅನ್ನೋದಿಲ್ಲ. ಒಂದಿಷ್ಟೇನು ಕೆಲವು ಜನ ಬೆಳೆದ್ರೆ ಅಲ್ಲ. ಮತ್ತು ಈ ವಿಷಯದಲ್ಲಿ ಎಲ್ಲರೂ ಶಿಕ್ಷಣ ಸಿಗ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಅವ್ರು ಚೇಂಜ್ ಆಗೋ ಸಾಧ್ಯದ. ಅದೇನೋ ಆಗಲಿ, ದಲಿತರ ಪ್ರವೇಶಕ್ಕೆ ಅಡ್ಡಿ ಮಾಡಿದಂಥ ಅಲ್ಲಿ ನಮ್ಮ ಕುರುಬ ಸಮುದಾಯದ ಜನ ಅವರು ಸಹಿತ ವಿಚಾರ ಮಾಡಬೇಕು. ಇಂಥ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ಎಲ್ಲರೂ ನಮ್ಮವ್ರು ಅನ್ನುವಂಥ ಬೆಳೆಸ್ಕೊಂಡ್ರೆ ಒಂದು ಒಳ್ಳೆಯ ಸಮಾಜ ರಚನೆಗೆ ಸಾಧ್ಯದ. ನಾ ನಿಮಗೆ ಹೆಚ್ಚು, ನೀ ನಮಗೆ ಹೆಚ್ಚು, ಮೇಲು ಕೀಳು ಅನ್ನೋದು ಮಾಡೋದು ಹೋದ್ರೆ ಈ ಮೇಲು ಕೀಳಿನಿಂದ ದೇಶ ಇಲ್ಲಿವರೆಗೆ ಗುಲಾಮಾಗೈತಿ, ಮುಂದೆ ಗುಲಾಮಾಗಿ ಇರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲಾಯ್ಕ್ ಆಗಿರ್ಬೋದು, ಲಾಯ್ಕ್ ಆಗದೇ ಇರ್ಬೋದು. ಆದರೆ ವಿಚಾರ ಮಾಡೋದು ಅಂತ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ದೇಶ ಕಟ್ಟಬೇಕಾಗಿದೆ, ನಾವು ಉಳಿಬೇಕಾಗಿದೆ. ಇವತ್ತು ನಾವು ಯಾರು ನಿರುದ್ಯೋಗದ ಬಗ್ಗೆ ಚಿಂತನೆ ಮಾಡೋದಲ್ಲ, ಬಡತನ ಬಗ್ಗೆಯೂ ಚಿಂತನೆ ಮಾಡೋದಲ್ಲ. ನಮಗೆ ಯಾಕೆ ಬಂದ್ರೆ ಅಕ್ಕಿ ಬರ್ತಾವಪ್ಪ, ಮೋದಿ 5 ಅಕ್ಕಿ ಕೊಡ್ತಾರೆ, ಸಿದ್ದರಾಮಯ್ಯ ಮಾತ್ರ 5 ಕೊಡ್ತಾರಪ್ಪ ಅಂತ ಕೇಳ್ಬೋದು ಹೋಗ್ತಾ ಇದ್ದೀವಿ. ಎಲ್ಲಿವರೆಗೆ ಗ್ಯಾರಂಟಿ? ರೈತ ಇರುವವರೆಗೆ, ರೈತ ಬದುಕಿದಾಗೆಲ್ಲ. ಇಲ್ಲಾಂದ್ರೆ ನಮಗೆ ಮತ್ತೆ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.